ಇವತ್ತೇನು ಮುಳಬಾಗಿಲು ತಾಲೂಕಿನ ನಗರ ಭಾಗದಲ್ಲಾಗಿರ್ತಕ್ಕಂಥ ಸೋಮೇಶ್ವರ ಕೆರೆ ಇವತ್ತು ಸಾಕಷ್ಟು ನಿವಾಸಿಗಳು ಸುತ್ತಮುತ್ತ ವಾಸವಾಗಿರ್ತಕ್ಕಂಥ ಪ್ರತಿಷ್ಠಿತ ಕೆರೆ ಇವತ್ತು ಹಾಳಾಗಿದೆ. ಇವತ್ತು ಸಾಕಷ್ಟು ವಿಚಾರಗಳಿಂದ ಸ್ಮೆಲ್ ಬಂದು ಸುತ್ತಮುತ್ತಲಿನ ಏನು ಮನೆಗಳಿಗೆ ಸ್ಮೆಲ್ ಬರ್ತಾಯಿದೆ ಅಂತ ಏನು ದೂರು ಬಂತು. ಆ ದೂರಿನ ಪರವಾಗಿ ನಾನು ಕಮಿಷನರ್ನ ಕಳಿಸಿ ಅದು ಸ್ವಲ್ಪ ಕೂಲಂಕಷ ಚರ್ಚೆ ಮಾಡಿ ಅಂತಾದಾಗ ನಮ್ಗೆ ಇನ್ನೂ ಅದು ಯಾವ ರೀತಿ ಬರ್ತಾಯಿದೆ ಅಂತ ಅರ್ಥ ಆಗ್ತಾಯಿಲ್ಲ. ಅದರಿಂದ ನಮ್ಮ ಪೊಲ್ಯೂಷನ್ ಬೋರ್ಡನ್ನು ಕರೆದು ಇವತ್ತು ವಾಟರ್ ಶಾಂಪಲ್ ತೊಗೊಂಡು ಇವತ್ತು ಕಳಿಸ್ತಾ ಇದ್ದೀವಿ. ಆದಷ್ಟು ಬೇಗ 3-4 ದಿವಸ ಒಳಗಡೆ ಅಥವಾ 8 ದಿವಸ ಒಳಗಡೆ ರಿಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾವುದರಿಂದ ಇದು ಸ್ಮೆಲ್ ಬರ್ತಾಯಿದೆ ಅನ್ನೋದನ್ನು ನಮಗೆ ಮಾಹಿತಿ ಕೊಡ್ತಾರೆ. ಸೊ ಅದಾದಮೇಲೆ ನನಗೆ ಬಂದಿರತಕ್ಕಂಥ ಮೂಲ ಮಾಹಿತಿ ಡ್ರೈನೇಜ್ ಕಡೆಯಿಂದ ಏನು ಈ ಜಹಾಂಗೀರ್ ಮೊಹಲ್ಲಾ ಈ ಕಡೆಯಿಂದ ಡ್ರೈನೇಜ್ ಕಡೆಯಿಂದ ಇವತ್ತೇನು ಬರ್ತಾಯಿದೆ ಅದರಿಂದ ಕಲುಷಿತವಾಗಿ ಸ್ಮೆಲ್ ಬರ್ತಾಯಿದೆ ಅಂತ ನನ್ನ ಮೇಲ್ಮಟ್ಟಕ್ಕೆ ಕಾಣ್ ಬರ್ತದೆ. ರಿಪೋರ್ಟ್ ಬಂದಿದ್ದಾದಮೇಲೆ ಆದಷ್ಟು ಬೇಗ ಅನುದಾನವನ್ನು ತಂದು ಅದನ್ನು ಯಾವ ರೀತಿ ನಾವು ಮಾಡಬೇಕು ಅನ್ನೋದನ್ನು ಸರಿಪಡಿಸಲಿಕ್ಕೆ ಆ ಡ್ರೈನೇಜ್ ವಾಟರ್ ಬರ್ದಂಗೆ ಅದು ಫಿಲ್ಟರ್ ಮಾಡಿ ಬರೋಂಗೆ ವ್ಯವಸ್ಥೆನ ನಾನು ಮಾಡಿಕೊಡ್ತೀನಿ ಅಂತ ಈಗಾಗಲೇ ನಾನು ಅನುಮತಿಯನ್ನು ಕೊಟ್ಟಿದ್ದೀನಿ. ತದನಂತರ ನಾಳೆ ಅಥವಾ ನಾಳಿದ್ದು ಈಗ ಸರ್ವೇರು ತಹಸೀಲ್ದಾರ್ ಬಂದು ಕೆರೆ ನೀರನ್ನ ಖಾಲಿ ಮಾಡೋಕ್ಕೆ ವ್ಯವಸ್ಥೆಯನ್ನು ಮಾಡ್ತೀನಿ. ಕೆರೆ ನೀರು ಖಾಲಿ ಮಾಡಿ ಅದು ಒಣಗಲಿಕ್ಕೆಲ್ಲ ವ್ಯವಸ್ಥೆ ಮಾಡಿ ಸೊ ಮುಂದಿನ ದಿವಸಗಳಲ್ಲಿ ಖಂಡಿತವಾಗ್ಲೂ ನಾನು ಇಲ್ಲಿ ಸುತ್ತಮುತ್ತಲ ಎಲ್ಲ ನನ್ನ ವಾಸಸ್ಥರಿಗೊಂದು ನನ್ನ ಮಾತನ್ನು ಕೊಡ್ತಾಯಿದ್ದೀನಿ. ಆದಷ್ಟು ಬೇಗ ಇದನ್ನು ಕೆರೆ ನೀರು ಖಾಲಿ ಮಾಡಿ ಶಾಶ್ವತವಾಗಿರ್ತಕ್ಕಂಥ ಪರಿಹಾರಕ್ಕೆ ನಾನು ಮುಂದುವರ್ತೀನಿ ಅಂತ ಹೇಳಿ ಇಡೀ ನನ್ನ ಆಡಳಿತ ತಂಡ ಬಂದು ಇವತ್ತು ಎನ್ಕ್ವೈರಿ ಮಾಡಿದ್ದೀವಿ. ಸೊ ನಾಳೆಯಿಂದನೇ ವರ್ಕ್ ಸ್ಟಾರ್ಟ್ ಮಾಡಿ ಅದು ಕೆರೆ ಕಟ್ಟ ಮೇಲೆ ಕ್ಲೀನ್ ಮಾಡಿ ನೀರು ಬಿಟ್ಟು ನೀರನ್ನ ಆಚೆ ಬಿಟ್ಟು ಮೀನು ಖಾಲಿ ಮಾಡಿ ಸೊ ಮುಂದಿನ ಕ್ರಮ ಏನು ಕೈಗೊಳ್ಳಬೇಕನ್ನೋದನ್ನು ಖಂಡಿತವಾಗ್ಲೂ ನಾನು ಕೈಗೊಳ್ತೀನಿ. ಇನ್ನೊಬ್ಬ ಯಾರೋ ಮೋಹನ್ ಬಾವ ನಿನ್ನೆ ಫೇಸ್ಬುಕ್ಕಲ್ಲಿ ಒಂದು ವಿಡಿಯೋ ಬಿಟ್ಟಿದ್ದ, ಇದೊಂದು ಹಾಡು ಕ್ರಿಯೇಟ್ ಮಾಡಿ ಬಿಟ್ಟಿದ್ದ. ಇದು ಅವ್ರಿಗೊಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಿಂದೆ ಇರ್ತಕ್ಕಂಥ ಶಾಸಕರ ಒಂದು ಇದರಲ್ಲಿ ಸುಮಾರು ಒಂದು 7 ಕೋಟಿ ರೂಪಾಯಿ ಟೆಂಡರ್ ಆಗಿದ್ದು, ಇದು 7 ಕೋಟಿ ರೂಪಾಯಿ ಟೆಂಡರ್ ನೋಡಿ ನಿಮ್ಗೆ ಗೊತ್ತಾಗ್ತದೆ. ಕೆರೆ ಮತ್ತು ಈ ಟೆಂಡರ್ಗೆ ಅಂತ ಮಾಡಿ ಸೊ ನೋಡಿ ಈ ಟೆಂಡ್ ಹೆಂಗೆ ಕಾಣಿಸ್ತಿದೆ ಅಂತ ನೋಡಿ. ನಾನು ಮುಳಬಾಗಿಲು ಬಂದಿದ ತಕ್ಷಣ ಇದ್ರ ಬಗ್ಗೆ ನಾನು ಪ್ರಶ್ನೆ ಕೇಳಿದೆ. ನನಗೆ ಸರಿಯಾದ ಉತ್ತರ ನನಗೆ ಸಿಗ್ತಾ ಇಲ್ಲ. ಆದಷ್ಟು ಬೇಗ ಅದು ಹುಡುಕೊಂಡು ಈಗ ನನಗೆ ಬಂದಿರತಕ್ಕಂಥ ಮಾಹಿತಿ ನಾನು ಆದಷ್ಟು ಬೇಗ ಇಲ್ಲಿ ಲೈಟನ್ನು ಹಾಕಿ ಇವತ್ತೇ ನಾಳೆ ಅಥವಾ ಲೈಟ್ಗಳನ್ನು ಹಾಕಿ ನೈಟ್ ಒಬ್ಬರಿಗೆ ನಮ್ಮ ಮುನ್ಸಿಪಾಲಿಟಿ ಕಡೆಯಿಂದ ಇಲ್ಲಿ ಕಾವಲಿಕ್ಕೆ ಒಬ್ಬರನ್ನ ಹಿಡ್ತೀನಿ ಅಂತ ಒಂದು ಮಾತು ಹೇಳ್ತೀನಿ. ದಯವಿಟ್ಟು ನಾನೊಂದು ಮಾತು ಹೇಳ್ತೀನಿ. ಸೊ ಬಂದು ಸೋಷಿಯಲ್ ಮೀಡಿಯಾ ಇದೆ ಇಲ್ಲ ಯೂಟ್ಯೂಬ್ ಇದೆ ಅಂತ ಬಂದು ವಿಡಿಯೋ ಮಾಡಿ ಹಾಕ್ಬಿಟ್ರೆ ಶಾಶ್ವತ ಪರಿಹಾರ ಅಲ್ಲ. ಇವರಾದ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ನೀವು ಕೂಡ ಜವಾಬ್ದಾರಿ ಇರ್ತಕ್ಕಂಥ ವ್ಯಕ್ತಿಗಳು. ಅದು ಯಾರಿಗೆ ತಂದು ಅವ್ರಿಗೆ ಮುಡಿಸಿದ್ರೆ ನಾನು ಅದನ್ನು ಸ್ಪಂದಿಸ್ತೀನಿ ಅದಲ್ವಾ. ನೀವೇನು ಸ್ಪಂದಿಸದೆ ನೀವು ಹಾಕ್ಬಿಟ್ರೆ ಅದು ಯಾರ ಮಾನ ಹೋಗುತ್ತೆ? ಮುಳಬಾಗಿಲು ಎಲ್ರಿಗೂ ಮಾನ ಹೋಗುತ್ತೆ. ಸೊ ಅದನ್ನು ನಾನು ನಿಮ್ಮನ್ನು ಕೈ ಮುಗಿದು ಕೇಳ್ತೀನಿ. ಆ ಥರ ಶಾಶ್ವತವಾದ ಪರಿಹಾರಗಳಿದ್ರೆ ಫಸ್ಟ್ ನನ್ನ ಗಮನಕ್ಕೆ ತನ್ನಿ. ನನ್ನ ಗಮನಕ್ಕೆ ತಂದು ನಾನೇನೋದು ನೆಗ್ಲೆಕ್ಟ್ ಮಾಡೋದು ಅವಾಗ ನೀವು ಮಾಡೋದನ್ನ ಅರ್ಥ ಇದೆ. ನನ್ನ ಗಮನಕ್ಕೆ ಬರ್ದೇನೆ ಅಧಿಕಾರಿ ಗಮನಕ್ಕೆ ಬರ್ದೇನೆ ನಿಮ್ಮಷ್ಟು ನೀವು ಮಾಡಿಬಿಟ್ರೆ ಏನಾಗುತ್ತೆ? ಅದು ಎಲ್ಲೋ ಒಂದು ಕಡೆ ನಮ್ಮ ಮುಳಬಾಗಿಲು ತಾಲೂಕು ನಾವೇ ಹರಾಜು ಮಾಡ್ಕೊಂಡಾಗ ಆಗ್ತದೆ. ಸೊ ಅದಕ್ಕೆ ನಾನು ಮನವಿ ಮಾಡ್ತೀನಿ, ಇವತ್ತಿಂದನೇ ಈ ಪಾರ್ಕ್ನ ಡೆವಲಪ್ ಮಾಡೋಕ್ಕೆ ಏನು ಅನಾಚಾರ ಕೆಲಸ ಏನು ನಡೀತದೆ ಅದಕ್ಕೆಲ್ಲ ಬಂದ್ ಮಾಡಲಿಕ್ಕೆ ಇವತ್ತೇ ಅದರ ವ್ಯವಸ್ಥೆನ ಮಾಡ್ತೀನಿ. ಲೈಟಿಂಗ್ ಹಾಕ್ಸಿ ಒಬ್ಬರು ಕಾವಲಿಡೋಕ್ಕೆ ವ್ಯವಸ್ಥೆನ ಮಾಡ್ತೀನಿ. ಮುಂದಿನ ದಿವಸದಲ್ಲಿ ಕೆರೆ ನುಂಗ್ದವ್ರು ಯಾರು? ಅದ್ಯಾವುದೋ ಫಿಲಮಲ್ಲಿ ಶಾಪುರ ವೆಲ್ಫೇರ್ ಅಂತ ಕಂಪ್ಲೇಂಟ್ ಕೊಟ್ರಲ್ಲ, ಹಂಗೆ ನಾನು ಕೂಡ ನಾನು ಕೆರೆ ಹೊರಟೋಗಿದ್ದೀನಿ ಕಂಪ್ಲೇಂಟ್ ಕೊಡ್ತೀನಿ. ಸೊ ಅದು ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಸಿಗ್ಬೋದೇನೋ ಅಂತ ನಾನು ನೋಡ್ತೀನಿ. ಬಟ್ ಆದರೂ ಕೂಡ ನನ್ನ ನಗರ ಭಾಗಸ್ಥರಿಗೆ ಸ್ಮೆಲ್ ಬರ್ದಂಗೆ ವ್ಯವಸ್ಥೆ ಮಾಡಿ ಅದು ಕೆರೆನ ವ್ಯವಸ್ಥೆ ಮಾಡ್ತಕ್ಕಂಥ ಜವಾಬ್ದಾರಿ ಅಧಿಕಾರಿ ಕರೆದು ಮಾತಾಡಿದ್ವಿ. ಸೊ ನಾಳೆಯಿಂದನೇ ವರ್ಕ್ ನಾನು ಸ್ಟಾರ್ಟ್ ಮಾಡ್ಕೊಳ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು 7 ಕೋಟಿದು ತನಿಖೆ ಏನಾದರೂ ಮಾಡಿಸ್ತೀರಿ ಸರ್ ನಿಮ್ಮ? ಸರ್ ಏನಾಗಿದೆ ಅಂತಂದರೆ ನಾನು ಬಂದು ಕೂಡಲೇ ನಾನು ಅಧಿವೇಶನ ಲೆಕ್ಕ ಕೇಳಿದ್ದೀನಿ ಸರ್. ಆದಷ್ಟು ಬೇಗ ಕೊಡ್ಲಿಕ್ಕೆ ಅವರು ಪ್ರಯತ್ನ ಮಾಡ್ತಾವ್ರೆ. ಆ ಕಾಂಟ್ರಾಕ್ಟ್ರ್ ಎಷ್ಟೇ ಸ್ಪಂದಿಸಿದ್ರು ಕೂಡ ಸಿಗ್ತಾ ಇಲ್ಲ. ಇದು ದೊಡ್ಡ ಮಟ್ಟಕ್ಕೆ ನೋಡಿದಾಗ ದೊಡ್ಡ ವ್ಯಕ್ತಿಗಳು ಕೈವಾಡಿದೆ ಅಂತ ನನಗೊಂದು ಮಾಹಿತಿ ಬಂದಿದೆ. ಸೊ ಮುಂದಿನ ದಿವಸ ಅದೇನು ಕ್ರಮ ಜರುಗಿಸ್ಬೇಕು ಅನ್ನೋದನ್ನ ನಾನು ಪ್ರಯತ್ನ ಮಾಡ್ತೀನಿ. ಮುಖ್ಯವಾಗಿ ಇಲ್ಲಿ ಈ ಕೆರೆ ಸಂಬಂಧಪಟ್ಟಿರೋದು ನಗರಸಭೆ ಬರುತ್ತಾ ಸಣ್ಣ ನೀರಾವರಿ ಬರುತ್ತಾ ಅಂತ ಗೊಂದಲದಲ್ಲಿದೆ ಸರ್. ಸಣ್ಣ ನೀರಾವರಿ ಬರುತ್ತೆ. ಅದಕ್ಕೆ ನಗರಸಭೆ ನಾವು ಕೇಳಿದ್ರೆ ನಮಗೆ ಅದು ಹ್ಯಾಂಡ್ ಓವರ್ ಮಾಡಿಲ್ಲ ಅಂತ ನಗರಸಭೆ ಹೇಳ್ತಾರೆ. ಅದೇ ಸಣ್ಣ ನೀರಾವರಿಗೆ ನಮ್ಗೆ ಬರಲ್ಲ, ಅದು ನಗರಸಭೆ ಅವ್ರು ಮಾಡಬೇಕು ಅಂತ ಇಲ್ಲಿ ಗೊಂದಲದಲ್ಲಿದ್ದಾರೆ. ಅವರು ಅಧಿಕಾರಿಗಳೇ ಅವರು ಇದು ಮಾಡ್ಕೊತಾ ಇದ್ದಾರೆ. ಇದಕ್ಕೆ ಯಾವ್ದು ಸರ್ ಇದಕ್ಕೆ ಆ್ಯಕ್ಚುಲಿ ಬಂದು ಇದು ಸಣ್ಣ ನೀರಾವರಿಗೆ ಸಂಬಂಧಪಟ್ಟ ವಿಷಯ, ಮಳೆ ಇರಿಗೇಷನ್ ಬಂದಿರ್ತಕ್ಕಂಥ ವಿಷಯ. ಅವ್ರನ್ನೂ ಕರೆದು ಮಧ್ಯಾಹ್ನಕ್ಕೆ ಮೀಟಿಂಗ್ ಮಾಡ್ತಾ ಇದ್ದೀವಿ. ನೀರು ಖಾಲಿ ಮಾಡಲಿಕ್ಕೆ DC ಪರ್ಮಿಷನ್ ಬಿಟ್ಟು DC ಅವ್ರನ್ನೂ ಮಾತಾಡಿದ್ದೀನಿ. ನಮಗೆ ಯಾರಿಂದ ಅಲ್ಲ ಶಾಶ್ವತ ಪರಿಹಾರ ಸಿಗಬೇಕಷ್ಟೇ ನನಗೆ. ಹೌದು ಇವ್ರದ್ದೆಲ್ಲ ಎಲ್ಲ ಡಿಪಾರ್ಟ್ಮೆಂಟ್ ನಂದೆ. ಸೊ ಅದರಿಂದ ಅದಕ್ಕೆ ನಾನೇ ಖುದ್ದಾಗಿ ಬಂದಿದ್ದೀನಿ. ನಾನು ಬಂದು ಎನ್ಕ್ವೈರಿ ಮಾಡೋದಾಗಲ್ಲ. ಅದಕ್ಕೆ ಎಲ್ಲ ಅಧಿಕಾರಿಗಳು ಬಂದು ನೀರು ತೊಗೊಂಡು ಹೋಗಿ ಮಾತನಾಡಿದಾಗ ಸರ್ವೇಯರ್ ಕರೆದಿದ್ದೀನಿ. ಈಗ ಸರ್ವೇಯರ್ನ ಬರ್ತಾವ್ರೆ. ಸರ್ವೇಯರ್ ಬಂದು ಎಲ್ಲಿಂದ ನೀರು ಖಾಲಿ ಮಾಡಬೇಕು, ಎಲ್ಲಿ ತುಂಬಿಬಿಡ್ಬೇಕು ಅನ್ನೋದನ್ನು ಅವ್ರು ಈಗಲೇ ಬಂದು ಮಾಡೋಕ್ಕೆ ಹೇಳಿದ್ರು. ಈಗ ಬಂದು ಮಾಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು. ಎಲ್ಲ ಹೊರಟೋಗಿದೆ. 7 ಕೋಟಿ ಇಲ್ಲಿ ಹೊರಟೋಗಿದೆ. 7 ಕೋಟಿ ಇದಕ್ಕೆ 3.5 ಅದಕ್ಕೆ ಕೊಡ್ರ ಅದೇ ಅಟ್ಲೇ ಪಾರ್ಕ್ ಸುಸ್ತಾನೆ ಅಟ್ಲೇ ಆಡ್ ಕಾರ್ಯಕ್ರಮ ಬನ್ನಿ ಸ್ವಲ್ಪ ಅನಾಚಾರ ಪಾಪ
ಹಿಂದಕ್ಕೆ ಬರ್ರಿ ಎಲ್ಲ ಸಿಗ್ತಾರೆ. ಅವ್ರ ಆ ಕಡೆ ಹೋಗ್ಲಿ, ಈ ಕಡೆ ಬಂದ್ಬಿಡಿ ಸರ್, ಈ ಕಡೆ ಬನ್ನಿ, ಅವ್ರು ಆ ಕಡೆ ಹೋಗ್ಲಿ, ಕೆರೆನೂ ಆಗುತ್ತೆ. ಅದಕ್ಕೂ ಮಾಡ್ತಾರೆ ಬಾಡು ದೇವರು ಮಂಗಳೂರು ಅಂತ ಹೇಳ್ತೀವಿ ಮಾಡಿ. ಪ್ರಾಬ್ಲಮ್ ಆಗ್ತದೆ ನಮಗೆ, ಪ್ರಾಬ್ಲಮ್ ಅದಕ್ಕೆ ಪಾರ್ಕ್ಗಳು ಬಂದವು, ಹಿಂಗೆ ಹೋಗ್ಬೋದು. ಆ ಸೋಲಾರ್ ಲೈಟ್ ಎಲ್ಲಿ ಕಲೆಕ್ಷನ್ ಬರ್ತದೆ ಅದಕ್ಕೆ ಎತ್ಕೊಂಡು ಹೋಗ್ಬಿಟ್ಟು ಆ ಶಾಸ್ತ್ರ ಕೆಲಸ ಮಾಡ್ಬಿಟ್ಟು ಸುಮ್ಮನೆ ಜೋಕತ್ತ ಆದ್ರೆ ಎತ್ಕೊಂಡು ಹೋಗ್ಬಿಟ್ಟು ಇವತ್ತು ಇದು ಮಾಡಿತ್ತು ಎಲ್ಲಿಂದ ಹತ್ರ ಹೋಗ್ತಾ ಅದೆಲ್ಲಿಂದ ಅದು ನಿಮ್ಗೆ ಕೊಡ್ತೀನಿ, ಅದು ಕಮಿಷನ್ ಆತ ಅನ್ಕೊಂಡ್ಬಿಟ್ಟವ್ರೆ ನಾನು ಕೊಡ್ಬೇಕು. ಅದಕ್ಕೆ ಅವಾಗಿನ ತಲ್ಲಾಡ್ತಾರದು, ನೀನು ಒಳ್ಳೆ ಕಥೆ ಇದ್ದಲ್ಲ ಜೋಕತ್ತ ಆಡ್ಬಿಡೋದು ನನ್ನ ಮಾಡ್ಬೇಕಾಗುತ್ತೆ. ನೋಡ್ತಾ ಇದ್ದೀನಿ ಕೋಳಿ ಯೂಸ್ ಮಾಡೋಕ್ಕೆ ಇಷ್ಟ ಬೇಕಾಗ್ತದೆ. ಕೋಳಿ ಅಂಗಡಿಗೆ ನೋಟಿಸ್ ಇಶ್ಯೂ ಮಾಡಿ ಅವರಿಗೆ ಪ್ರತಿದಿನ ನಮ್ಮ ಅಂಗಡಿ ಗಾಡಿ ಕೊಡ್ತಾ ಇದ್ದಾರೆ. ಹಾಕೋ ಇಲ್ಲ ಹಾಕಿ ಅಂತಿಲ್ಲ ಸರ್, ಒಂದೆರಡು CC ಕ್ಯಾಮ್ರಾ ಹಾಕಿ ಯಾರು ಬರ್ತಾರೆ ಅದಕ್ಕೆ ಇದು ಮಾಡಿ. ಸುಮ್ಮನೆ ಇಲ್ಲದ ತಮಾಷೆ ಮಾಡೋದು. ಲಾಸ್ಟಲ್ಲಿ ಒಂದ್ ಕಡೆ ಬೇಕಂದ್ರೆ ಡೋರ್ ಹಿಡಿ. ಅಂಶ ಹೇಳ್ತೀನಿ ಸಿದ್ದು ಅಂದರೆ ನಾಗೇಶ್ ಪೀಡಲ್ಲಿ ಬಂದಾಗ 7.25 ಕೋಟಿ ರೂಪಾಯಿ ಯಾರೋ ಮಂಗಳೂರು ಸೆಂಟ್ರ್ ಮಾಡ್ಬಿಟ್ಟು ಹೊಡ್ಕೊಂಡು ಹೊಟ್ಟೋದು ಡ್ರಾ ಮಾಡ್ಕೊಂಡು ಹೊಂಟೋಗಿದ್ದಾರೆ. ದೊಡ್ಡ ದೊಡ್ಡ ವ್ಯಕ್ತಿ ಕೈವಾಡ ಇದೆ. ನಾನು ಎನ್ಕ್ವೈರಿ ಮಾಡೋದು ದೊಡ್ಡ ದೊಡ್ಡ ವ್ಯಕ್ತಿ ಕೈವಾಡ ಇದೆ. ಇವ್ರು ಯಾರೋ ಯೂಟ್ಯೂಬಲ್ಲಿ ನನ್ನ ಮೇಲೆ ಬಿದ್ದವ್ರೆ. ಅದಕ್ಕೆ ನಾನೇನು ಮಾಡ್ತೀನಿ, ನೈಟ್ ಲೈಟ್ ಹಾಕ್ಸ್ಬಿಟ್ಟು ಇವಾಗ ಸಾಯಂಕಾಲ ಕಾಲ್ಗಳು ಇಡ್ತೀನಿ, ಮುನ್ಸಿಪಾಲ್ಟಿಯಿಂದ ಒಬ್ರು ಇಡ್ತೀನಿ. ಮತ್ತು ನನ್ನ ಅಮೌಂಟ್ ತಂದು ಮತ್ತೆ ಡೆವಲಪ್ ಮಾಡೋಕ್ಕೆ ಅಷ್ಟೊಂದು ಸ್ವಲ್ಪ ನೀರು ಕಾಪಾಡ್ಕೊತೀನಿ. ಏನು ಮಾಡೋಕ್ಕಾಗಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ. ಅಷ್ಟೇ ಅಲ್ಲ, ಒಬ್ಬರು ಇಟ್ಬಿಡೋದಿರಿ ಆಯ್ತಲ್ಲ. ತೊಗೊಂಡ್ಬಿಡ್ರಿ ಬೇಗ.